ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ನಿಮ್ ಹೆಸರು? ಅನ್ನಪೂರ್ಣ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ದಾಸರಳ್ಳಿಯಿಂದ ಬರ್ತಾ ಇದ್ದೀನಿ. ಏನೊಂದು ಹೆಲ್ತ್ ಇಶ್ಯೂಸ್ಗೋಸ್ಕರ ಅಮ್ಮ ನೀವು ಸರಾಕೆರೆಗೆ ಬಂದಿದ್ದು? ಅಮ್ಮ, ನನ್ಗೆ ತುಂಬಾನೇ ಹೆಲ್ತ್ ಇಶ್ಯೂಸ್ ಇತ್ತು. ಫಸ್ಟ್ ಗರ್ಭಕೋಶ ರಿಮೂವ್ ಮಾಡಿದ್ರು. ಅದ ಸ್ವಲ್ಪ ದಿನಕ್ಕೆ ನನ್ಗೆ ಎದೆಲ್ ಗಂಟಾಯ್ತು. ಅದು ತೋರ್ಸ್ಕೊಂಡಿದ್ಕೆ ಅದು ಕ್ಯಾನ್ಸರ್ ಅಂತ ಬಂತು. ಅದು ತಕ್ಷಣ ತೋರ್ಸ್ಕೊಂಡಿದ್ಕೆ ಆಪರೇಷನ್ ಮಾಡ್ಬೇಕು ತಕ್ಷಣ ಅಂತ ಹೇಳಿದ್ರು. ಆಪರೇಷನ್ ಮಾಡಿದ್ರು. ಮತ್ತೆ ಕೀಮೋಥೆರಪಿ, ರೇಡಿಯೇಷನ್ ಎಲ್ಲದೂ ಆಯ್ತು. ಒಂದ್ ಎಲ್ಲದಕ್ಕೂ ಆಗಿ 5 ವರ್ಷ ಟ್ರೀಟ್ಮೆಂಟ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು 5 ವರ್ಷ ಟ್ರೀಟ್ಮೆಂಟ್ ಅಲ್ಲಿ ಇದ್ದೆ. ಆಗ ನನ್ಗೆ ಈ ಸೆರಾಕೇರ್ ಅಂತ ಒಬ್ಬ ಪರಿಚಯ ಮಾಡ್ಕೊಟ್ರು, ನಮ್ಮ ಐದ್ನ ವಿಜಯ್ ಕುಮಾರ್ ಅಂತ. ನೋಡೋಣ ಅದನ್ನ ಅಂತ ಹೋದೆ. ಯಜಮಾನ್ರನ್ನ ಕೇಳ್ಕೊಂಡು ಆಯ್ತು ಹೋಗು ಅಂತ ಹೇಳಿದ್ರು. ಹೋದೆ. ಆಗ ನನ್ಗೆ ಸ್ವಲ್ಪ ಗುಣ ಕಾಣಿಸ್ತು. ತುಂಬಾನೇ ಈ ಚಕ್ಕಲ್ ಹಾಕೊಂಡ್ ಕುತ್ಕೊಂಡು ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಬ್ಯಾಕ್ ಪೇನ್ ಬರ್ತಾ ಇದು ಸೈಡ್ ಅಷ್ಟು ನೋವಿತ್ತು. ಒಂದೇ ದಿವ್ಸ ನಾನ್ ಥೆರಪಿ ತಗೊಂಡಿದ್ದು. ಒಂದೇ ದಿವ್ಸಕ್ಕೆ ಕಡಿಮೆ ಆಯ್ತು. ಬಂದು ಮಕ್ಳಿಗೆಲ್ಲ ಹೇಳ್ದೆ, ಅಮ್ಮ ನನ್ಗೆ ಒಂದೇ ದಿವ್ಸಕ್ಕೆ ಸೊಂಟ ನೋವು ಕಡಿಮೆ ಆಯ್ತು. ಆಮೇಲೆ ಹೋಗ್ತಾ ಹೋಗ್ತಾ ಇದು ತುಂಬಾನೇ ಕ್ಯಾನ್ಸರ್ಗೆಲ್ಲ ತುಂಬಾ ಅನುಕೂಲ ಆಗುತ್ತೆ, ಎಲ್ಲ ಕ್ಯೂರ್ ಆಗುತ್ತೆ ಅಂತ ಅಲ್ಲಿರೋ ಟೀಚರ್ಸ್ ಎಲ್ಲ ಹೇಳಿದ್ರು. ಹಾಗಾಗಿ ನಾನು ಬಂದೆ. ಬಂದಾದ್ಮೇಲೆ 40 ನಿಮಿಷ ಥೆರಪಿಗಿನ್ನ ಇನ್ನು ಜಾಸ್ತಿ ತಗೊಂಡ್ರೆ ಬೇಗ ಗುಣ ಆಗ್ತಾರೆ ಅಂದಿದ್ಕೆ ನಾನು ಬೆಡ್ ಪರ್ಚೇಸ್ ಮಾಡಿದೆ. ಬೆಡ್ ಅನ್ನ ಬೈ ಮಾಡ್ಕೊಂಡ್ರಿ. ಇವಾಗ ಇಲ್ಲಿಗೆ ಬಂದು ಥೆರಪಿ ಮಾಡಿದೀರಾ, 1.5 ಮಂತ್ ಆಗಿದ್ಮೇಲೆ ನೀವು ಬೆಡ್ ಅನ್ನ ಮನೆಗೆ ಬೈ ಮಾಡ್ಕೊಂಡಿದೀರಾ. ಈಗ 100 ಅಲ್ಲಿ ಎಷ್ಟು % ನೀವು ರಿಕವರಿ ಆದ್ರಿ? ನಿಮ್ ಸೊಂಟ ನೋವು ಎಷ್ಟು ಕಡಿಮೆ ಆಯ್ತು? ಸೊಂಟ ನೋವು ಇಲ್ಲಮ್ಮ, ನನ್ಗೆ ಸೊಂಟ ನೋವೇ ಇಲ್ಲ ಇವಾಗ ನೀವು ಕೀಮೋಸ್ ರೇಡಿಯೇಷನ್ಸ್ ಅಂತ ಹೇಳಿ ಹೇಳಿದ್ರಿ, ರಿಮೂವ್ ಮಾಡಿಸಿದ್ದು, ಒಂದು ಬ್ರೆಸ್ಟ್ ಕೂಡ ರಿಮೂವ್ ಆಗಿದೆ ಅಂತ ಹೇಳಿದ್ರಿ. ಅದಕ್ಕೆ ಎಷ್ಟು ಖರ್ಚಾಗಿರ್ಬೋದಮ್ಮ? ಆಯ್ತಮ್ಮ, 10 ಲಕ್ಷ ಆಯ್ತು ನನ್ಗೆ. 10 ಲಕ್ಷ ಹತ್ರ ಆಗಿದೆ. ಈಗ ಅಷ್ಟು ಖರ್ಚು ಮಾಡುವಾಗ್ಲೂ ಕೂಡ ಏನೂ ರಿಸಲ್ಟ್ ಸಿಕ್ಕಿಲ್ಲ. ಅದೇನಕ್ಕೋಸ್ಕರ ಬಂತು ಅಂತ ಏನಾದ್ರು ಗೊತ್ತಾ? ಏನ್ ರೀಸನ್ಗೋಸ್ಕರ ಬಂತಿಲ್ಲ? ಆತರ ಏನು ಗೊತ್ತಿಲ್ಲ. ಸೊ ಈ ಒಂದು ಬೆಡ್ ಅನ್ನ ನೀವು ಬೈ ಮಾಡ್ಲೇಬೇಕು ಅಂತ ಹೇಳಿ ಯಾರಾದ್ರೂ ಮೇಡಮ್ಸ್ ನಿಮ್ಗೆ ಫೋರ್ಸ್ ಮಾಡಿದ್ರಾ? ಇಲ್ಲಮ್ಮ, ನನ್ಗೆ ಯಾರು ಫೋರ್ಸ್ ಮಾಡಿಲ್ಲ. ಆರಾಮಾಗಿ ಅದರಿಂದ ಉಪಯೋಗ ಏನಿದೆ ಅಂತ ನನಗೆ ತಿಳಿಸ್ಕೊಟ್ರು. ಹಾಗಾಗಿ ನಾನು ಪರ್ಚೇಸ್ ಮಾಡಿದ್ರಿ. ಓಕೆ, ಇವಾಗ 1.5 ಮಂತ್ ಆಗಿದೆ ಮನೆಗ್ ಬಂದು. ಏನಾದ್ರೂ ಸರ್ವಿಸ್ ಏನಾದ್ರು ಬಂದಿದ್ಯಾ? ಇಲ್ಲಮ್ಮ, ಸರ್ವಿಸ್ ಏನು ಬಂದಿಲ್ಲ. ಏನು ತೊಂದ್ರೆ ಇಲ್ಲ, ಡೈಲಿ ಯೂಸ್ ಮಾಡ್ತಾ ಇದ್ದೀವಿ. ತೊಂದ್ರೆ ಇಲ್ಲ. ಈಗ ಯಾವ ಟೈಮ್ ಅಲ್ಲಿ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಇದನ್ನ? ನಾನು ಮಧ್ಯಾಹ್ನ 1 ಅವರ್ ಹಾಕೊಳ್ತೀನಿ. ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ತನಕ 2 ಅವರ್ ಮಾಡ್ತಾ ಇದ್ದೀರಾ. ಈಗ ತುಂಬಾ ಜನ ಹೇಳ್ತಾರೆ ಇದನ್ನ ಜಾಸ್ತಿ ಟೈಮ್ ತಗೊಳ್ಳುವಾಗ ಸೈಡ್ ಎಫೆಕ್ಟ್ ಆಗುತ್ತೆ, ರಕ್ತ ಹೀರ್ಕೊಂಡ್ಬಿಡುತ್ತೆ ಅನ್ನೋ ತರ ಸೈಡ್ ಎಫೆಕ್ಟ್ಸ್ ಹೇಳ್ತಾರೆ, ನೆಗೆಟಿವ್ಸ್ ಆಗಿ ಹೇಳ್ತಾರೆ. ಅವರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದರಿಂದ ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ತೀನಿ. ಧೈರ್ಯವಾಗಿ ಬನ್ನಿ, ಥೆರಪಿ ಮಾಡಿ. ನಿಮಗೆ ಗುಣ ಆದ್ಮೇಲೆ ಅದು ಪರ್ಚೇಸ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಸೇರಿದ್ದು. ಬಂದು ಗುಣ ಮಾಡ್ಕೊಳ್ಳಿ. ಅಲ್ಲಿರೋ ಮಕ್ಕಳೆಲ್ಲ ಚೆನ್ನಾಗ್ ನೋಡ್ಕೊಳ್ತಾರೆ. ಟೀಚರ್ಸ್ ಎಲ್ಲ ಒಳ್ಳೆ ಟೀಚರ್ಸ್ ಇದಾರೆ, ಚೆನ್ನಾಗ್ ನೋಡ್ಕೊಳ್ತಾರೆ ಅಂತ ಇಷ್ಟಪಡ್ತೀನಿ.